ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ನುಡಿ 6.5 ಸಹಾಯದಿಂದ ಕೊರಲ್ಡ್ರಾ, ಗೂಗಲ್ ಶೀಟ್, ಗೂಗಲ್ ಡಾಕ್ಸ್ ಅಥವಾ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ನಾವು ಹಿಂದಿಯನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ. ಮೊದಲಿಗೆ ನಾವಿಲ್ಲಿ ನುಡಿ 6.5 ಅನ್ನ ಓಪನ್ ಮಾಡಬೇಕಾಗುತ್ತೆ. ನುಡಿ 6.5 ಇಲ್ಲಿ ಓಪನ್ ಆಗಿದೆ. ಸೆಲೆಕ್ಟ್ ಲ್ಯಾಂಗ್ವೇಜ್, ನಾವಿಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡೋಣ. ನಂತರ ನಾನಿಲ್ಲಿ ನುಡಿ 6.5 ಅನ್ನ ಮಿನಿಮೈಸ್ ಮಾಡ್ತಾ ಇದ್ದೀನಿ. ನುಡಿ 6.5 ಮಿನಿಮೈಸ್ ಮಾಡಿದ ನಂತರ ಯಾವ ಅಪ್ಲಿಕೇಶನ್ಗಳಲ್ಲಿ ನಾವು ಹಿಂದಿಯನ್ನ ಟೈಪ್ ಮಾಡಬೇಕು ನಾವಿಲ್ಲಿ ಓಪನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕೊರಲ್ಡ್ರಾ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ. ಟೆಕ್ಸ್ಟ್ ನಾವಿಲ್ಲಿ ತಗೋಬೇಕಾಗುತ್ತೆ. ಈಗ ನಾವು ಹಿಂದಿಯನ್ನ ಟೈಪ್ ಮಾಡೋಣ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವುದೇ ಫಾಂಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ಲ. ಡಿಫಾಲ್ಟ್ ಫಾಂಟ್ ಇಲ್ಲಿ ಸೆಲೆಕ್ಟ್ ಆಗಿದೆ. ನಾವಿಲ್ಲಿ ಫಾಂಟ್ ಡಿಸೈನ್ಸ್ ಚೇಂಜ್ ಮಾಡಬೇಕು ಅಂದಾಗ ಮೊದಲು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ನಾವು ಯಾವುದೇ ಡಿಸೈನ್ಸ್ಗೆ ಚೇಂಜ್ ಮಾಡಬಹುದು. ದೀವಾನು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ದೀವಾನು ಕೀ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನುಡಿ 6.5 ಅಲ್ಲಿ ನಾವು ಹಿಂದಿ ಅಕ್ಷರಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಹಿಂದಿ ಟೈಪ್ ಮಾಡುವಾಗ ನಾವಿಲ್ಲಿ ಯಾವ ಅಕ್ಷರಗಳಿಗೆ ಯಾವ ಲೆಟರ್ಗಳನ್ನ ಬಳಸಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಿದರೆ ತುಂಬಾ ಸುಲಭವಾಗಿ ನೀವು ಹಿಂದಿಯನ್ನ ಟೈಪ್ ಮಾಡಬಹುದು. ಕ್ಯಾ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾ ಅಂದಾಗ ಸ್ಮಾಲ್ ಲೆಟರ್ ಕೆ, ಎಫ್, ವೈ, ಶಿಫ್ಟ್ ಪ್ಲಸ್ ಎ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕ್ಯಾ. ಹಸ್ತಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಲೆಟರ್ ಎಚ್, ಸ್ಮಾಲ್ ಲೆಟರ್ ಎಸ್, ಎಫ್, ಐ, ಟಿ, ಶಿಫ್ಟ್ ಪ್ಲಸ್ ಐ. ದೀವಾನು ಕಿ ಕ್ಯಾ ಹಸ್ತಿ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಹೈ ನಾನಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಎಚ್ ಶಿಫ್ಟ್ ಪ್ಲಸ್ ವೈ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಹೈ. ಆಜ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಜೆ, ಆಜ್. ಯಹ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಎಚ್, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಯಹ. ಕಲ್. ವಹ. ವಿ, ಎಚ್, ಕ್ಯಾಪಿಟಲ್ ಓ, ಕ್ಯಾಪಿಟಲ್ ಎಂ. ಶಿಫ್ಟ್ ಪ್ಲಸ್ ಓ ಮತ್ತು ಶಿಫ್ಟ್ ಪ್ಲಸ್ ಎಂ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ವಹ. ಛಲೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ CLE, ಛಲೆ. ಮಸ್ತಿ. MSFT, ಶಿಫ್ಟ್ ಪ್ಲಸ್ ಐ, ಮಸ್ತಿ. ಖ, ಕೆ ಎ, ಖ. ಆಲಂ, ಶಿಫ್ಟ್ ಪ್ಲಸ್ ಎ, LM, ಆಲಂ. ಸಾತ್. ಎಸ್ ಶಿಫ್ಟ್ ಪ್ಲಸ್ ಎ, ಶಿಫ್ಟ್ ಪ್ಲಸ್ ಟಿ, ಸಾತ್. ಛಲ. CL ಶಿಫ್ಟ್ ಪ್ಲಸ್ ಎ, ಛಲ. HM, ಹಮ್. ಧೂಲ್. ಶಿಫ್ಟ್ ಪ್ಲಸ್ ಡಿ, ಶಿಫ್ಟ್ ಪ್ಲಸ್ ಯು, ಎಲ್, ಧೂಲ್. ಉಡಾತೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಯು, ಡಬ್ಲ್ಯೂ, ಶಿಫ್ಟ್ ಪ್ಲಸ್ ಎ, TE, ಉಡಾತೆ. ಉಡಾತೆ ಸ್ಮಾಲ್ ಲೆಟರ್ ಯು, ಡಬ್ಲ್ಯೂ, ಡಾ ಕೆಳಗಡೆ ನಾವಿಲ್ಲಿ ಬಿಂದುವನ್ನ ಕೊಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎ, TE, ಶಿಫ್ಟ್ ಪ್ಲಸ್ ಎ, TE, ಉಡಾತೆ. ಯಾವ ರೀತಿಯಾಗಿ ಬೇಕಾದರೂ ನೀವಿಲ್ಲಿ ಟೈಪ್ ಅನ್ನ ಮಾಡಬಹುದು. ಅದೇ ರೀತಿಯಾಗಿ ಜಹ, ಛಲೆ, JH, ಕ್ಯಾಪಿಟಲ್ ಓ, ಕ್ಯಾಪಿಟಲ್ ಎಂ, ಜಹ, ಛಲೆ. CLE, ಛಲೆ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಹಿಂದಿಯನ್ನ ಟೈಪ್ ಮಾಡಬಹುದು. ಅದೇ ರೀತಿಯಾಗಿ ಗೂಗಲ್ ಡಾಕ್ಸ್ ಮತ್ತು ಗೂಗಲ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ಹಿಂದಿಯನ್ನ ಟೈಪ್ ಮಾಡಬೇಕು ಅಂತ ನೋಡೋಣ. ಜಿಮೇಲ್ ಅನ್ನ ನಾವಿಲ್ಲಿ ಮೊದಲು ಲಾಗಿನ್ ಮಾಡಬೇಕಾಗುತ್ತೆ. ಗೂಗಲ್ ಆಪ್ಸ್ ನಾವಿಲ್ಲಿ ಕ್ಲಿಕ್ ಮಾಡಿದರೆ ಗೂಗಲ್ ಶೀಟ್, ಗೂಗಲ್ ಡಾಕ್ಸ್ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಗೂಗಲ್ ಶೀಟ್ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಬ್ಲಾಂಕ್ ಸ್ಪ್ರೆಡ್ ಶೀಟ್ ನಾವಿಲ್ಲಿ ಓಪನ್ ಮಾಡೋಣ. ಈ ಸೆಲ್ ಅಲ್ಲಿ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಟೈಪ್ ಮಾಡೋಣ. HM, ಹಮ್. ನೀವಿಲ್ಲಿ ನೋಡಬಹುದು ಯಾವುದೇ ಫಾಂಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡಿಲ್ಲ. ಡಿಫಾಲ್ಟ್ ಫಾಂಟ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಹಿಂದಿ ಇಲ್ಲಿ ಟೈಪ್ ಆಗ್ತಾ ಇದೆ. ಅದೇ ರೀತಿಯಾಗಿ
ದೀವಾನು ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಇಲ್ಲಿ ಟೈಪ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನಾವಿಲ್ಲಿ ಕೀ ಟೈಪ್ ಮಾಡಬೇಕು ಅಂದಾಗ ದೀವಾನು ಕೀ ನೀವಿಲ್ಲಿ ನೋಡಬಹುದು. ಕ್ಯಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ ಎಫ್ ವೈ ಶಿಫ್ಟ್ ಪ್ಲಸ್ ಎ ಕ್ಯಾ. ಹಸ್ತಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಎಚ್ ಎಸ್ ಎಫ್ ಟಿ ಶಿಫ್ಟ್ ಪ್ಲಸ್ ಐ ಹಸ್ತಿ. ಈ ರೀತಿಯಾಗಿ ನಾವು ಗೂಗಲ್ ಶೀಟ್ ಅಲ್ಲೂ ಸಹ ತುಂಬಾ ಸುಲಭವಾಗಿ ಹಿಂದಿಯನ್ನ ಟೈಪ್ ಮಾಡಬಹುದು. ಗೂಗಲ್ ಡಾಕ್ಸ್ ಅನ್ನ ಓಪನ್ ಮಾಡೋಣ. ಗೂಗಲ್ ಡಾಕ್ಸ್ ಬ್ಲಾಂಕ್ ಡಾಕ್ಯುಮೆಂಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಯಾವುದೇ ಫಾಂಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ಲ. ನಾವೀಗ ಟೈಪ್ ಮಾಡೋಣ ಅರಸು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಟೈಪ್ ಆಗಿದೆ ಅಂತ. ಅದೇ ರೀತಿಯಾಗಿ ಬನ್ಕರ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ನೀವಿಲ್ಲಿ ನೋಡಬಹುದು ತುಂಬಾ ಸುಲಭವಾಗಿ ನಾವಿಲ್ಲಿ ಟೈಪ್ ಮಾಡಬಹುದು. ಉಲ್ಲಾಸ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಯು ಎಲ್ ಎಫ್ ಎಲ್ ಶಿಫ್ಟ್ ಪ್ಲಸ್ ಎ ಎಸ್ ಉಲ್ಲಾಸ್. ಅಬಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಎ ಶಿಫ್ಟ್ ಪ್ಲಸ್ ಬಿ ಶಿಫ್ಟ್ ಪ್ಲಸ್ ಐ ಅಬಿ. ಉಡ್ಕರ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಯು ಡಬ್ಲ್ಯೂ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಡ ಅಕ್ಷರದ ಕೆಳಗಡೆ ನಾವಿಲ್ಲಿ ಬಿಂದುವನ್ನ ಕೊಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಆರ್ ಉಡ್ಕರ್. ಆನ್ಸು ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಓ ಶಿಫ್ಟ್ ಪ್ಲಸ್ ಎಂ ಎಸ್ ಶಿಫ್ಟ್ ಪ್ಲಸ್ ಯು ಆನ್ಸು. ಬನ್ಕರ್ ನಾವಿಲ್ಲಿ ಟೈಪ್ ಮಾಡೋಣ ಬಿ ಎನ್ ಕೆ ಆರ್ ಬನ್ಕರ್. ಚಲೆ ಸಿ ಎಲ್ ಇ ಚಲೆ. ಈ ರೀತಿಯಾಗಿ ನಾವು ನುಡಿ 6.5 ಸಹಾಯದಿಂದ ಹಿಂದಿ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿ ಯಾವುದೇ ಅಪ್ಲಿಕೇಶನ್ ಗಳನ್ನ ನಾವು ಇಲ್ಲಿ ಓಪನ್ ಮಾಡಿ ತುಂಬಾ ಸುಲಭವಾಗಿ ಹಿಂದಿಯನ್ನು ಸಹ ಟೈಪ್ ಮಾಡಬಹುದು.